ಇನ್ನೂ ಜಿಗ್ಜಾಗ್ ಹೆಂಗಿದೆ ನೋಡಿದ್ರೆ ನೊಂದೋಗ್ಬಿಡ್ತೀರ. ಅಲ್ಲೇ ಟು ಲಡಾಖ್ ಅಂತೀನಿ, ಅಲ್ಲೇ ಟು ಮಣಾಲಿ ಹೆಂಗಿದೆ ನೋಡಿ. ಜಿಗ್ಜಾಗ್ ಸುಮ್ಮನೆ ತೋರಿಸ್ತೀನಿ. ಓ ಮೈ ಗಾಡ್, ನನ್ನ ಪಕ್ಕದಲ್ಲಿ ಹೋಗೋಕ್ಕೆ ನನಗೆ ಭಯ ಆಗ್ತದೆ. ನೋಡಿ ಹಲ್ಲು ಗಂಟ ನನಗೆ ಹೋಗ್ಬೇಕು ಇವಾಗ ಈ ಜಿಗ್ಜಾಕಲ್ಲೇ. ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಗಾಡಿ ಮಾತ್ರ. ಇಲ್ಲಿ ಓಡಿಸಿದ್ರೆ ನೀವೆಲ್ಲೇ ಕರ್ನಾಟಕದಲ್ಲ ಅಂತಲ್ಲ, ಎಲ್ಲಿ ಬೇಕಾದ್ರೆ ಓಡಿಸ್ಬೋದು, ಅಷ್ಟು ಟಫ್ ಇದೆ. ಹತ್ಸೋದಕ್ಕಿಂತ ಇಳಿಸೋದು ಭಯಂಕರ ಟಫ್ ಇದೆ ಇದು. ಅಲ್ಲಿ ರೋಡ್ ಚೆನ್ನಾಗಿರುತ್ತೆ ನೋಡಿ, ಮಣ್ಣಿರುತ್ತೆ. ಇಷ್ಟು ಜಿಗ್ಜಾಗ್ ಹೊಡಿಬೇಕು ನೋಡಿ. ಲಾರಿ ಬಂತು. ಡೆಸ್ಟೇ ಅಲ್ಲಿ ನನಗೆ ಕೆಮ್ಮಲೆ ಸ್ಟಾರ್ಟ್ ಆಗಿಬಿಡ್ತೈತೆ, ಭಯಂಕರ ಡೆಸ್ಟು. ಹೈವೇ ಆಗಿದ್ರೆ ಎಷ್ಟೊತ್ತಿಗೊಂದು 100 ಕಿಲೋಮೀಟ್ರ್ ಹೊಡಿತಾಯಿದೆ. ಜಿಗ್ಜಾಗಲ್ಲ ಹೊಡಿಯೋಕ್ಕಾಗಲ್ಲಪ್ಪ. ಸುತ್ತಿ ಎಷ್ಟು ಟೈಪ್ ಸುತ್ತ ಬರ್ತಾ ಇರ್ತೀನಿ. ಸ್ವಲ್ಪ ಮಿಸ್ ಆಗೋಯ್ತು ಲಾರಿಗೆ ಬ್ಯಾಕ್ ವೀಲ್ಸ್, ಯಾಕಂದರೆ ಆ ಕಡೆ ಜಾಗ ಇಲ್ಲ ಲೆಫ್ಟಲ್ಲಿ. ನನ್ನ ಕಡೆ ಇಲ್ಲ, ಅವನ ಕಡೆನೂ ಇಲ್ಲ ನೋಡಿ. ಟರ್ನ್ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ಪರವಾಗಿಲ್ಲ ಪುಣ್ಯಕ್ಕೆ. ಸಾಕದ ಇವನು ಈ ರೇಂಜಲ್ಲಿ ಓಡಿಸ್ಕೊಂಬರ್ತಾನೆ. ಗುದ್ದು ತಲ್ಬಿಟ್ಟವನು ಫುಲ್ಲು ಡೈರೆಕ್ಟ್ ಪಾತಾಳನಿದು. ಅವಾದರೆ ಸ್ವಲ್ಪ ಇತ್ತು, ಜಾಸ್ತಿ ಇದೆ. ಅಲ್ಲೇ ಇಟ್ಟು ಮಣಾಲಿ ರೂಟ್ ಏನಿದೆ ನೋಡಿದ್ರ, ಎಷ್ಟು ಮಜಾನೋ ಅಷ್ಟು ಕಷ್ಟ ಇದೆ. ಆದರೆ ಹುಷಾರಾಗಿದ್ದರೆ ಜಾಲಿ ಸಿಗುತ್ತೆ ನಿಮಗೆ. ನೋಡಿ ಈ ಥರ ವ್ಯೂ ಎಲ್ಲೂ ನೋಡೋಕ್ಕಾಗುತ್ತಾ? ಈ ಥರ ಇವಾಗ ಎಕ್ಸ್ಪೀರಿಯನ್ಸ್ ನನಗೆ ನೋಡಿ, ಇವಾಗ ಇದ್ರಲ್ಲಿ ಬಂದು ನನಗೆ ಈ ಥರ ಓಡಿಸೋ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗೋಲ್ಲ. ನೋಡಿ ಹೆಂಗಿದೆ ಜಿಗ್ಜಾಕ್, ಫುಲ್ಲು ಜಿಗ್ಜಾಕ್. ಕಾರು ಲಾರಿ ಎಲ್ಲ ಬರ್ತಾಯಿದೆ. ನಾನು ಬಂದಿದ್ದಾರೆ ನೋಡಿ, ಲಾರಿಗಳೆಲ್ಲ ಹೋಗ್ತಾಯಿದೆ. ಸಾಕು.